ಸೊ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ನೀವು? ಓಕೆ, ನಾವು ಆರಾಮಿದ್ದೀವಿ. ಸೊ ವೀಕ್ಷಕರೇ, ಒಬ್ಬರು ಭಗವಾನ್ ಸರ್ ಕಡೆಯಿಂದ ರಿಸಲ್ಟ್ ಪಡೆದಿರೋರು ಡೈರೆಕ್ಟಾಗಿ ಮಾತಾಡಿಬಿಟ್ಟು ಆಮೇಲೆ ಇವ್ರ ಸಮಸ್ಯೆ ಏನಿತ್ತು ನಾನು ಭಗವಾನ್ ಸರ್ ಜೊತೆ ಮಾತಾಡ್ತೀನಿ. ಮೇಡಮ್, ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟು. ಹಾಂ ಸರ್, ನಾವು ಬಾಗಲಕೋಟೆಯಿಂದ. ಬಾಗಲಕೋಟೆಯವರು. ಓಕೆ. ಹಾಂ ಹಾಂ. ಸೊ ಏನು ತೊಂದರೆ ಆಗಿತ್ತು, ಯಾವ ಥರ ನೀವು ಭಗವಾನ್ ಸರ್ನ ಭೇಟಿ ಮಾಡಿದ್ಮೇಲೆ ಆ ಸಮಸ್ಯೆ ಏನು ಬಗೆಹರಿದಿದೆಯಾ, ಏನಾಗಿದೆ ಹೇಳಿ. ಈಗ ಅವ್ರ ತಂಗಿಗೆ ತೊಂದರೆ ಆಗಿತ್ತು. ಹಾಂ ಸರ್, ಸಮಸ್ಯೆ ಇದ್ದಿದ್ದು ನಮ್ಮ ತಂಗಿಗೆ ಸರ್. ಹ್ಞೂ. ಹಾಂ ಸರ್, ಅವಳಿಗೆ ಈಗ ಆಲ್ಮೋಸ್ಟ್ ನಾವು 7ರಿಂದ 8 ವರ್ಷ ಆಯಿತು ಸರ್. ಓಕೆ, 8 ವರ್ಷದಿಂದ ಸಮಸ್ಯೆ ಇತ್ತಾ? ಏನು ತೊಂದರೆ ಮೇಡಮ್ ಅವ್ರಿಗಿದ್ದಿದ್ದು? ಸಮಸ್ಯೆ ಅಂದ್ರೆ ಸರ್, ಅವಳಿಗೆ ನಾವು ಮದುವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ. ಓಕೆ. ಹಾಂ, ಅವಳು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಸರ್. ಒಪ್ತಾ ಬಂದ್ರೆ ಇರಲಿಲ್ಲ? ಇದು ಹಿಂಗೆ ಒಪ್ತಾ ಇರ್ಲಿಲ್ಲ ಸರ್. ಓಕೆ ಓಕೆ. ಒಟ್ಟ ಅವರೆಲ್ಲ ಒಂದು ಕಂಪ್ಲೇಂಟ್ ಹೊಡ್ಕೋದು. ಇಲ್ಲ, ನನ್ಗೆ ಇಷ್ಟ ಇಲ್ಲ, ನಂಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ, ನಾ ಹಿಂಗೆ ಇರ್ತೀನಿ. ಇಲ್ಲ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇರೋದು. ಓಕೆ. ನಮ್ಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ಎಲ್ಲ ಓಕೆ ಆಯ್ತು ಅಂದ್ರೂ ಅದ್ರಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಹುಡುಕತ್ತಿದ್ರು. ಬಟ್ ಏನೋ ಒಂದು ಮಾಡಿ ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಕಷ್ಟೇ. ಹೌದು ಸರ್. ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀರಾ ನೀವು ಅವ್ರಿಗೆ? ಮತ್ತೆ ಹೆಜ್ಜೆ ಇಡಕ್ಕೂ ಆಗ್ತಿರ್ಲಿಲ್ಲ ಸರ್, ಅಲ್ಲೇ ಅಷ್ಟೇ ಅದು. 8 ವರ್ಷದಿಂದ ಹುಡುಕ್ತಾ ಇದ್ದ ನೀವು? ಇಲ್ಲ. ಹೌದು ಸರ್, 8 ವರ್ಷದಿಂದ. ಏಜ್ ಎಷ್ಟು ಮೇಡಮ್ ಈಗ ಅವ್ರಿಗೆ, ಸಿಸ್ಟರ್ಗೆ? ಅವರಿಗೆ 34 ಸರ್. 34. ಓಕೆ. ಹಾ ಸರ್. ಸೊ ಈಗ ಏನು ತೊಂದರೆ ಆಗಿತ್ತು ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ತು? ಹಾ ಸರ್, ನಾನು ತೋರಿಸ್ದೇ ಇರೋ ಇದನ್ನಿಲ್ಲ, ಜಾತಕ ತೋರಿಸ್ತಾ ಇರೋದಿಲ್ಲ ಸರ್, ಹೋಗದೇ ಇರೋ ದೇವಸ್ಥಾನಗಳಿಲ್ಲ, ಮಾಡದೇ ಇರೋ ಪೂಜೆ ವ್ರತಗಳಿಲ್ಲ. ಏನ್ ಮಾಡಿದ್ರು ಏನು ಈ ತರ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ ಸರ್. ಈಗೀಗಂತೂ 2 ವರ್ಷದಿಂದಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದ್ದು. ದಿನಾ ಜಗಳ, ಬರೀ ಹೋಗಿ ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು, ಬರೀ ಸಾಯ್ತೀನಿ ಅಂತ ಹೇಳೋದು. ಇದು ಲಾಸ್ಟ್ ಅಮಾವಾಸ್ಯೆ ಅಂತೂ ಈ ಪರಿ. ಅದಕ್ಕೆ ನಾ ಹೆದರಿ ಈಗ ನಾನು ನಿಮ್ದು ಚಾನಲ್ ನ ಕಂಟಿನ್ಯೂ ಫಾಲೋವರ್ ಇದ್ದೀನಿ. ಅಂದ್ರೂ ನನ್ಗೆ ಏನೋ ಒಂಥರ ಧೈರ್ಯ ಬರ್ತಾ ಇರ್ಲಿಲ್ಲ ಭಗವಾನ್ ಸರ್ ಕಾಲ್ ಮಾಡಕ್ಕೆ. ಓಕೆ, ಅಂದ್ರೆ ನೀವು ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾಡಿಲ್ಲ? ಮಾಡಿಲ್ಲ. ಸೊ ನನ್ಗ ಅವಳಿಗೆ ಏನ್ ಪ್ರಾಬ್ಲಮ್ ಆದದ ಅನ್ನೋದ ನನ್ಗ ಅದ ಕನ್ಫ್ಯೂಷನ್ ಅಲ್ಲಿ ಇದೆ ಸರ್. ನಾನು ಬೇರೆ ಕಡೆ ಎಲ್ಲ ಹೋಗಿದ್ರಲ್ಲ, ಅಲ್ಲೆಲ್ಲ ಏನ್ ಹೇಳಿದ್ರು? ಏನ್ ತೊಂದ್ರೆ ಅವ್ರಿಗೆ ಆಗಿದೆ ಅಂತ? ಅದೇ ಸರ್, ಅದು ದೋಷ ಇದು ದೋಷ, ಆ ಪೂಜೆ ಮಾಡ್ರಿ ಈ ಪೂಜೆ ಮಾಡ್ರಿ, ಆ ದೇವಸ್ಥಾನ ಹೋಗ್ರಿ ಈ ದೇವಸ್ಥಾನ ಹೋಗ್ರಿ. ಅವಳು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದಾಳ, ಅವಳು ಅನ್ಕೊಂಡಿರೋದಾಗ್ಬೇಕು, ಅವಳಿಗೆ ಒಬ್ಬ ಒಳ್ಳೆ ಜೀವನ ಸಂಗಾತಿ ಸಿಕ್ಕ್ರ ಅವಳು ಸರಿ ಆಗ್ತಾಳ, ಈ ತರನ ಎಲ್ಲಾ ಹೇಳ್ತಿದ್ರು. ಓಕೆ. ಅವೆಲ್ಲ ಮಾಡಿದ್ರ ನೀವು? ಎಲ್ಲ ಮಾಡಿದೀನಿ ಸರ್, ಅದನ್ನೇ ಹೇಳ್ತಿದ್ದೀನಿ ನಾನು. ಇಂಥ ದೇವಸ್ಥಾನ ಅಡ್ಡಾಡಿಲ್ಲ ಅಂತಿಲ್ಲ, ಇಂಥ ಪೂಜೆ ಪುನಸ್ಕಾರ ಇಂಥ ಮತ್ತೆ ನಾನು ಯಾರು ಕಾಮನ್ ಜ್ಯೋತಿಷಿಗಳ ಹತ್ರ ಹೋಗೋನೇ ಇಲ್ಲ ಸರ್. ನಾನೆಲ್ಲ ಫುಲ್ ಚಾನಲ್ ನಲ್ಲಿ ಬರೋ ಎಲ್ಲ ಟಾಪ್ ಜ್ಯೋತಿಷಿಗಳ ಕಡೆ ಹೋಗಿದ್ದೀನಿ. ತುಂಬಾ ದುಡ್ಡು ಖರ್ಚು ಮಾಡಿದೀರಾ? ಮಾಡಿದೀನಿ ಸರ್. ಅವಳದು ಹೆಲ್ತ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಹಾ ಸರ್, ಅದು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಸರ್. ಸೊ ಅವರು ಕ್ಯಾರೆಕ್ಟರ್ ಈಗ ಓಕೆ, ಈಗ ಭಗವಾನ್ ಸರ್ ಅಟೆಂಡ್ ಮಾಡಿ ಆದ್ಮೇಲೆ ಯಾವ ತರ ಈಗ ಬದಲಾಯಿತು? ಹಳೇದಾಯ್ತು, ಈಗ ಅವ್ರ ಕ್ಯಾರೆಕ್ಟರ್ ಹಿಂಗಿತ್ತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅಟೆಂಡ್ ಆದ್ಮೇಲೆ ಭಗವಾನ್ ಸರ್ ಕಡೆಯಿಂದ ಯಾವ ತರ ಚೇಂಜಸ್ ಕಾಣಿಸಿದೆ? ಈಗ 2 days ಅಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ನೆಸ್ ಆಗಿದೆ ಸರ್. ಬರೀ 2 ದಿನ? ಹೌದು ಸರ್, 2 ದಿನದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿದೆ? ಒಂದ್ ಸಾರಿ ಕೂಗಿದ್ರೆ ರೂಮಿಂದ ಹೊರಗೆ ಬರ್ತಾಳೆ. ಅವಾಗ ಇಲ್ಲ ನೀವು ಅವಳು ರೂಮಲ್ಲಿ ಒಂದ್ ಸ್ವಲ್ಪ ಏನಾದ್ರು ಮಾತುಕತೆ ಆಗಿ ಆಯ್ತಂದ್ರೆ ಒಳಗ್ ಹೋದ್ಲಂದ್ರೆ ಹೊರಗೆ ಬರ್ತಿರ್ಲಿಲ್ಲ. ಅವಳಿಗೆ ಅತಿಯಾಗಿ ಹೊಟ್ಟೆ ಹಸಿದ್ರಷ್ಟ ಹೊರಗೆ ಬರ್ತಿದ್ಲು, ಊಟ ತಿನ್ನಕ್ ಮಾತ್ರ. ಇನ್ ಮಿಕ್ಕಿದಾಗ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಂಡು ಎಷ್ಟೋ ಸ್ವಲ್ಪ ಬಹಳ ಹಸಿವಾದ್ರೆ ಅಷ್ಟೇ ಊಟ ಮಾಡೋದಿಲ್ಲ ಅಂದ್ರೆ ಇಲ್ಲ. ಅಯ್ಯೋ ಬಹಳ. ಎಜುಕೇಶನ್ ಏನ್ ಮಾಡಿದ್ರು ಮೇಡಮ್ ಅವರು? ಓದಿದಾರ? ಎಷ್ಟು ಓದಿದಾರ ಅವರು? ಹೌದು ಸರ್, ಅವಳದು BCom ಆಗಿದೆ, ಮತ್ತೆ ಅನಿಮೇಷನ್ ಮಾಡಿದಾಳು, ಡಿಗ್ರಿ ಮಾಡಿದಾರ. ನಾವೆಲ್ಲ ಎಜುಕೇಟೆಡ್ ಫ್ಯಾಮಿಲಿನೇ ಇದೀವಿ, ಸೊ ಬಿಸ್ನೆಸ್ ಫ್ಯಾಮಿಲಿ ಇದೀವಿ. ಸೊ ನಮಗ್ ಈ ತರ ಪ್ರಾಬ್ಲಮ್ ಈ ರೀತಿನೂ ಆಗುತ್ತೆ ಅಂತ ಇವಳ್ದೇನು ಅಮಾವಾಸ್ಯೆ ಹತ್ರ ಬಂದಾಗ ಈ ತರ ಪ್ರಾಬ್ಲಮ್ ಆಗತ್ತಲ್ಲ. ಸೊ ನಾನ್ ಅವಾಗ ಸ್ವಲ್ಪ ಇಲ್ಲ ಇದೇನು ನಂಗೆ ನೆಗೆಟಿವ್ ಇದೆ ಅಂತ ಒಂದು 2 ವರ್ಷದಿಂದ ಅನಿಸ್ತಾ ಇದ್ದ. ಆದ್ರೆ ಯಾವ ಸ್ವಾಮೀಜಿನೂ ನೆಗೆಟಿವ್ ಇಲ್ಲ ಅಂತಾನೆ ಹೇಳಿದ್ರು ನಮ್ಗೆ. ಬಟ್ ನಿಮ್ಗೆ ಅಮಾವಾಸ್ಯೆ ಟೈಮ್ಗಳಲ್ಲಿ ಇದು ವೇರಿಯೇಷನ್ ಕಾಣಿಸಿರೋದ್ರಿಂದ ನೀವು ಕನ್ಫರ್ಮ್ ಮಾಡ್ಕೊಂಡಿದ್ರಿ? ಹೌದು. ಇದು ಅವಳು
ಅವಳದ ಮುಖ ಅವಳು ಬಿಹೇವ್ ಮಾಡ್ತಿರೋದು, ಅವಳು ಮಾತಾಡೋ ರೀತಿ, ರೂಮ್ ಒಳಗ ಹೋಗಿ ಕುತ್ಕೊಳ್ಳೋದು, ಸೊ ಪದೇ ಪದೇ ಸಾಯ್ತೀನಿ ಅನ್ನೋದು, ಅದ್ ಅಟೆಂಪ್ಟ್ ಮಾಡಿರೋದು 2-3 ಸರಿ. ಸೂಸೈಡ್ಗೆ ಕೂಡ ಅಟೆಂಡ್ ಮಾಡಿದಾರ? ಹೌದು ಸರ್. ಕಣ್ಣೆದ್ರಿಗೆ ಲಾಸ್ಟ್ ಅಮಾವಾಸಿಗೆ ಒಂದು 2-3 ದಿನಾನೋ ಅಮಾವಾಸ್ಯೆ ಆಗಿ 2-3 ದಿನಾನೋ ಗೊತ್ತಿಲ್ಲ. ನಾನು ಒಬ್ಳೆ ಇದ್ದೀನಿ ಸರ್ ಮನೆಯಲ್ಲಿ. ಸಿಕ್ಕಾಪಟ್ಟೆ ಚೇರ್ನ ಪುಡಿ ಪುಡಿ ಮಾಡ್ಬಿಟ್ಟು ಹೋಗ್ತಿದ್ದಾಳ ಅವಳು. ಓಕೆ, ಅಂದ್ರೆ ಇದು ಮನುಷ್ಯನ ಕ್ಯಾರೆಕ್ಟರ್ ಅಲ್ಲ, ಅವ್ರ ಕ್ಯಾರೆಕ್ಟರ್ ಒರಿಜಿನಲ್ ಅಲ್ಲ, ಇದೇನೋ ಬೇರೆನೇ ಅವರಲ್ಲಿ ಸೇರ್ಕೊಂಡು ಆಗೈತೆ ಅನ್ನೋ ತರ. ಡಿಪ್ರೆಷನ್ ಹೋದ್ರು ಈ ಲೆವೆಲ್ಗೆ ಮಾಡಕ್ ಚಾನ್ಸ್ ಇಲ್ಲ ಅನ್ಸುತ್ತೆ ನಂಗೆ, ಕಾಮನ್ ಆಗಿ ನೋಡಿದ್ರೆ. ತುಂಬಾ ಅಂದ್ರೆ ರ್ಯಾಶ್ನೆಸ್, ಫುಲ್ ರ್ಯಾಶ್. ನಾನು ಇದ್ರಲ್ಲ ನಿಂಗ ಪ್ರಾಬ್ಲಮ್, ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ. ಸೊ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಟೆಂಪ್ಟ್ ಅಲ್ಲ ಸರ್, ಹಾಕೊಂಡೇ ಬಿಟ್ಟಿದ್ಲು. ನೋಡಿ ಎಷ್ಟು ಇಲ್ಲಿ ಟೈಮ್ ನೋಡಿ ಎಷ್ಟು ಸ್ವಲ್ಪ ಯಾಮಾರಿದ್ರೆ ಜೀವ ಹೋಗ್ಬಿಡೋದಲ್ಲ. ಹೋಗೇ ಬಿಡುದು ಸರ್. ಪುಣ್ಯ ಅವಳು ರೂಮ್ ಅಲ್ಲಿ ಮಾಡ್ಕೊಂಡಿಲ್ಲ, ಹೊರಗಡೆ ಹಾಲ್ ಅಲ್ಲಿ ಬಂದಿದ್ದಾಳೆ ಸರ್. ಇಲ್ಲಾಂದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ ನಮಗ. ಹೌದು ಸರ್. ನಿಮ್ಮಿಂದ ಇವತ್ತೊಂದು ಜೀವ ಉಳಿದೈತೆ ಅಲ್ಲಿ ಮನೆಯಲ್ಲಿ. ಏನೋ ಸರ್, ದೇವ್ರ ದಯೆ, ಗುರುಜಿ ದಯೆ, ಏನು ನಮ್ ತಂದೆ ತಾಯಿ ಆಶೀರ್ವಾದ ಅಷ್ಟೇ. ಸೊ ಈಗ ಹೇಗಿದ್ದಾರೆ ಮೇಡಮ್? ಈಗ ಇವತ್ತಿನ ದಿನಗಳಲ್ಲಿ ಯಾವ ತರ ಇದ್ದಾರೆ ಅವ್ರಿಗೆ? ಈಗ ಎರಡು ದಿನದಿಂದ ಅಂತೂ ತುಂಬಾ ಶಾಂತವಾಗಿದ್ದಾಳೆ ಸರ್. ನಾವು ರಿಯಾಕ್ಟ್ ಮಾಡ್ತಾಳೇನೋ ಅಂತ ಹೇಳಿ ನಮ್ ತಮ್ಮ ನಾನು ಟ್ರೈ ಮಾಡ್ತಾ ಇದೀವಿ. ಅವಳು ಮಾತಾಡಿದ್ರೆ ಹೆಂಗೆಲ್ಲ ರಿಯಾಕ್ಟ್, ಒಂದೇ ಮಾತು ಸರ್ ಸಾಕು. ನೀನ್ ಇಷ್ಟ ಬಂದಂಗ್ ಮಾಡ, ಅದಕ್ಕೂ ಸಹಿತ ಜಗಳ ಆಗ್ತಿತ್ತು. ಓಕೆ. ನೀನ್ ಇಷ್ಟ ಬಂದಂಗ್ ಮಾಡಂದ್ರೂ ಜಗಳ. ಸೊ ಈಗ ಯಾವ್ದಾದ್ರು ಈಗ ಗಂಡನ್ ತೋರಿಸ್ತೀವಿ ಇಲ್ಲಿ ಬರ್ತಾ ಇದಾರೆ ಅನ್ನೋದಕ್ಕೇನಾದ್ರು ರೆಸ್ಪಾನ್ಸ್ ಕರ್ಸಿ ಅನ್ನೋ ತರ ಇರುತ್ತಾ? ಯಾವ ತರ? ಇನ್ನು ಗುರುಜಿ 1 ವಾರ ಟೈಮ್ ಕೊಟ್ಟಿದ್ದಾರೆ ಸರ್. ಈಗಿನ್ನ ಜಸ್ಟ್ ಈಗ ಅಟೆಂಡ್ ಆಗಿರೋದು ನಿಮ್ದು? ಜಸ್ಟ್ 2 ಡೇಸ್ ಇಂದ ಇದು ಮಾಡ್ತಿದ್ದಾರೆ ಸರ್. ಒಳ್ಳೇದಾಗ್ಲಿ. ಅವ್ರಿಗೊಂದು ಮದುವೆ ಸಕ್ಸಸ್ ಆಗಿ, ಮದುವೆ ಅರೇಂಜ್ ಆದ್ಮೇಲೆ ಮತ್ತೆ ಒಂದ್ಸರಿ ನೀವು ಅದು ನಮ್ಮ ಜೊತೆ ಮಾತಾಡಿ, ಸಾಧ್ಯವಾದ್ರೆ ಅವರನ್ನೇ ಮಾತಾಡಿಸಿ, ಸೊ ಅವ್ರ ಜೊತೆನೂ ಮಾತಾಡೋಣ. ಮಾಡಿಸ್ತೀನಿ ಸರ್, ಅದಾಗತ್ತೆ. ಫಸ್ಟ್ ಗುರುಜಿಗೆ ಹೇಳೋದು, ಮತ್ತೆ ನಿಮ್ಗೆ ಹೇಳೋದು. ಖಂಡಿತ. ನೀವೇನ್ ಕೆಲಸ ಮಾಡೋದು ಮೇಡಮ್? ಸರ್ ನಾನು ಬಿಸ್ನೆಸ್ ವುಮೆನ್ ಇದ್ದೀನಿ. ಸರ್. ಸೂಪರ್. ಒಳ್ಳೇದಾಯ್ತು. ಹೆಂಗೋ ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಯಿಂದ ಇವಾಗ ಏನೋ ಒಂದಷ್ಟು ಚೇಂಜಸ್ ಕಾಣಿಸ್ತಾ ಇದೆ ನಿಮ್ಗೆ. ಒಳ್ಳೇದಾಗ್ಲಿ. ಕಂಪ್ಲೀಟ್ ಆಗಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾವ ಗುರುಜಿಗಳು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಲ್ಲ. ನೀವು ಪರಿಹಾರ ಒಂದ್ಸರಿ ಕೇಳಕ್ ಹೋದ್ರೆ ಅವರು ನೀವು ಏನ್ ರಿಯಾಕ್ಟ್ ಮಾಡ್ರಿ, ಒಂದ್ ಮೀಟ್ ಮಾಡಿರ್ತೀರಾ, ಇಲ್ಲ ಒಂದ್ ಫೋನ್ ಕಾಲ್ ಅಲ್ಲಿ ಮಾತಾಡಿರ್ತೀರಲ್ಲ, ಹೌದು, ಅದಷ್ಟೇ ಮುಗಿದ್ ಬಿಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಹೇಳಲ್ಲ. ಹೇಗಿದೆ ಕಂಡೀಷನ್, ಏನಾಗಿದೆ, ಇದ್ ಮಾಡಿದ್ ಏನಾಗುತ್ತೆ ಅಂತ ಯಾರು ಎನ್ಕ್ವೈರಿ ಮಾಡಲ್ಲ. ನನಗ್ 3 ದಿನದಿಂದ ಕಂಟಿನ್ಯೂಸ್ ಗುರುಜಿ ಫಾಲೋಅಪ್ ಅಲ್ಲಿ ಇದಾರೆ. ರೆಗ್ಯುಲರ್ ಆಗಿ ಏನಾಗ್ತಿದೆ, ಏನ್ ಚೇಂಜಸ್ ಆಗ್ತಿದೆ, ಅವಳ ಬಿಹೇವಿಯರ್ ಹೇಗಿದೆ, ಹೇಗ್ ಮಾತಾಡ್ತಾ ಇದ್ದಾಳ, ಸ್ಪೀಡ್ ಆಗಿದಾಳ ಇಲ್ವಾ, ಪ್ರತಿಯೊಂದು ಕೇಳ್ತಾರ ಗುರುಜಿನ. ಸೊ ಅಬ್ಸರ್ವೇಷನ್ ಅವ್ರು ಮಾಡಿರೋ ಕೆಲಸ ಅಲ್ಲಿ ರಿಸಲ್ಟ್ ಕಾಣಿಸಿದ್ಯೋ ಇಲ್ಲ ಚೆಕ್ ಮಾಡ್ತಾರೆ. ಹೌದು ಸರ್. ಸೊ ಒಳ್ಳೇದಾಗ್ಲಿ. ಮದುವೆ ಒಂದು ಸಕ್ಸಸ್ ಆದ್ಮೇಲೆ ಫೋನ್ ಹಚ್ಚಿ ಮತ್ತೆ ನಾವು ಅವಾಗ ಮಾತಾಡ್ತೀವಿ ಮೇಡಮ್. ಓಕೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ. ಸೊ ಡಿಫ್ರೆಂಟ್ ಇದು, ಯಾಕಂದ್ರೆ ಒಂದು ಯಾಮಾರಿದ್ರೆ ಸೂಸೈಡೇ ಮಾಡ್ಕೊಂಡ್ಬಿಡ್ತಾ ಇದ್ದು, ಬಟ್ ಜೀವ ಉಳಿದಿದೆ. ಇನ್ನು ಮದುವೆ ಇಲ್ಲ, ಏನಿಲ್ಲ, ವಯಸ್ಸು ಇನ್ನು ಸಣ್ಣ ಏಜು. ಬೆಂಗಳೂರು, ಮೈಸೂರು, ಹುಬ್ಳಿ ಸುತ್ತೋದು ಯಾರು ಜಾಗ ಇಲ್ಲ. ಸುತ್ತಾಡಿ ಇವರು 2 ದಿನ ಯೋಚನೆ ಮಾಡಿದ್ರು. ನನ್ನ ನಂಬರ್ ಕಾಲ್ ಮಾಡಿ ನಾನು ಹೇಳಿದೆ. ಫಸ್ಟು ನಾನು ಬಂದ ತಕ್ಷಣ ಹೇಳೋದು, ನಂದು ಎಷ್ಟು ಎಪಿಸೋಡ್ ನೋಡಿದ್ದೀರಾ ಅಂತ. ಒಂದು 5-6 ನೋಡಿ, ಒಂದು 10 ನೋಡಿ, ನಿಮಗೆ ನಾನು ಮಾಡ್ತೀನಿ ಅಂತ ನಂಬಿಕೆ ಬಂದರೆ ನನ್ನ ಹತ್ರ ಬನ್ನಿ, ಇಲ್ಲಾರು ದಯವಿಟ್ಟು ಬರಬೇಡಿ ಅಂತ ನಾನು ಹೇಳಿದೆ ಕ್ವಶನ್. ಓಕೆ. ಆಮೇಲೆ ಅವರು, ಇಲ್ಲ ಗುರುಜಿ ನಿಮ್ಮದು ಭಾಳಷ್ಟು ಎಪಿಸೋಡ್ ನೋಡಿದ್ದೀವಿ, ಖಂಡಿತ ನಮ್ಮ ತಂಗಿ ತುಂಬ ಕಷ್ಟದಲ್ಲಿದ್ದಾಳೆ, ಎಷ್ಟು ವಯಸ್ಸು? ಅವ್ರು ಹೇಳಿದ ತಕ್ಷಣ ನಾನು ಶಾಕ್ ಆದೆ. ರೂಮ್ ಬಿಟ್ಟು ಈಚೆ ಬರಲ್ಲ, ಊಟ ನಾಷ್ಟ ಬಿಟ್ಟು ಇಲ್ಲ, ಸ್ನಾನ ಇಷ್ಟ ಬಂದಾಗ ಮಾಡೋದು. 2 ದಿವಸ 3 ದಿವಸ ಇಲ್ಲ, ಸಾಯಂಕಾಲ 1 ದಿವಸ ಮಾಡೋದೇ ಇಲ್ಲ. ಏನಾಗ ಕೇಳಿದ್ರೆ ನೀನ್ಯಾರು ಕೇಳೋಕ್ಕೆ, ನೀನ್ಯಾರು ಮಾಡೋಕ್ಕೆ, ಈ ಥರ ರ್ಯಾಶ್ನೆಸ್ ತುಂಬ. ಯಾರಿಗೂ ಸ್ಪಂದಿಸ್ತಾ ಇರಲಿಲ್ಲ. ಮನೆ ಕೆಲಸ ಒಂಚೂರು ಮಾಡ್ತಿಲ್ಲ. ನೀವು ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಪೂಜೆ ಕುಂಡ್ರಿಸಿ ನಾನು ಹಾಳು ಮಾಡ್ತಿದ್ದೀರಾ. ಅದು ಒಳಗಡೆ ಇರೋದು ಬೈತಾ ಇದೆ, ಮಾತಾಡ್ತಾ ಇದೆ ಇವ್ರ ಮುಖಾಂತರ. ಇವರು ಕರಿಯಕ್ಕೆ ಬೇಜಾರು. ಏಮ್ಮ
ಗುರುಜಿ ನಿಮ್ಮ ತನಕ ನಾವು ಕರ್ಕೊಂಬರ್ಬೇಕಾ? ಬಾಗಲಕೋಟೆ 400-500 ಕಿಲೋಮೀಟ್ರು ಕಷ್ಟ ಕರ್ಕೊಂಡ್. ನಾನು ಹೇಳಿದೆ 18,000 ಜನ ನನ್ನ ಮುಖ ನೋಡಿಲ್ಲ, ನೀವೇನು ಬರೋದು ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳೋದು ನನ್ನ ಮೇಲೆ ನಂಬಿಕೆ ಇದ್ರೆ ಮಾಡ್ಕೊಡ್ತೀನಿ, ಇಲ್ದಾರ ಮಾಡಲ್ಲ ಅಂದೆ. ಇಲ್ಲಲ್ಲ ಗುರುಜಿ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಮಾಡಿ ಅಂದರು. ಎಸ್ ಅಂದ್ರೆ ಟೈಮ್ ಕೊಟ್ಟೆ, ಡೇಟ್ ಕೊಟ್ಟೆ, ಸ್ಟಾರ್ಟ್ ಮಾಡಿದೆ. ಅವ್ರನ್ನ ಮನುಕೊಳ್ಳಿ ಅಂತ ಹೇಳ್ಬೇಡಿ, ಓಡಾಡಬೇಡಿ ಅಂತ ಹೇಳ್ಬೇಡಿ, ಸ್ನಾನ ಮಾಡು ಅಂತ ಹೇಳ್ಬೇಡಿ. ಅವ್ರು ಏನು ಮಾಡ್ತಾರೆ, ಪಿಕ್ಚರ್ ನೋಡ್ತಾ ಇರಿ ಹಿಂದೆ, ಟಿವಿ ನೋಡೋದು. ನಾನಿಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ. ಮಧ್ಯಾಹ್ನ ಯಾವತ್ತೂ ಮಲಗಿದಾರೆ ಟೈಮ್ಗೆ ಸಾಯಂಕಾಲ 3:30-4 ಗಂಟೆ ಮೇಲೆ ನಿದ್ದೆ ಮಾಡಕ್ಕೆ ಹೋಗಿದ್ದಾರೆ. ಓಕೆ. ಫಸ್ಟ್ ಟೈಮ್ 7 ಗಂಟೆಗೆ ಎದ್ದಿದ್ದಾರೆ, ಊಟ ಮಾಡಿದ್ದಾರೆ, ತಿರ್ಗಾ ರಾತ್ರಿ ಮಲ್ಕೊಂಡಿದ್ದಾರೆ. 2 ದಿವಸ ಚೆನ್ನಾಗಿ ನಿದ್ದೆ ಮಾಡಿದ್ರು. 3ನೇ ದಿನ ಬೆಳಗ್ಗೆ ಎದ್ದು 6 ಗಂಟೆಗೆ ಸ್ನಾನ ಮಾಡಿ ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಈ ಅಮ್ಮ ಶಾಕ್. ನೋಡಿ ಕ್ಯಾರೆಕ್ಟರ್ ಚೇಂಜ್ ಆಗೋಯ್ತಲ್ಲ, ಫುಲ್ ಕ್ಯಾರೆಕ್ಟರ್ ಚೇಂಜ್ ಆಯ್ತು. ಕೆಲಸನೇ ಮಾಡ್ತಾರೆ, ಆಮೇಲೆ ಮಾಡ್ತಾವ್ರೆ. ಇವ್ರೇನ ಹೇಳಿದ್ರೆ ಸ್ಮೂತಾಗಿ ಮಾತಾಡ್ಸೋಕೆ ಶುರು ಮಾಡಿದ್ರಂತೆ. ಓಕೆ, ಸಾಫ್ಟ್ನೆಸ್ ಬಂತು. ಹಾಗಿರ್ಗೆ ಅರ್ಥ ಆಗ್ಬಿಡ್ತು. ಈ ಅಮ್ಮ ಫೋನ್ ಹಿಡ್ಕೊಂಡು ಆಚೆ ಕಡೆ ಬಂದು, ಗುರುಜಿ ಫುಲ್ ಸಾಫ್ಟ್ ಆಗ್ಬಿಟ್ಟವಳೆ, ಫುಲ್ ಸೈಲೆಂಟ್ ಆಗ್ಬಿಟ್ಟು. ಅಂದರೆ ಎಷ್ಟು ತೊಂದರೆ ಇತ್ತು ಅಂದರೆ 3 ಗಂಡು ಆತ್ಮಗಳು ಆ ಎಮ್ಮನ್ನ ಲಾಕ್ ಮಾಡಿತ್ತು. ನನ್ನ ಎಪಿಸೋಡಲ್ಲಿ ಒಂದು ತೋರಿಸಿದ್ದೀನಿ, ಮಂಚದ ಕೆಳಗಡೆ ಒಂದು ಆತ್ಮ ಹಿಡಿದೆ. ಹೌದು, ಸೇಮ್ ಕಂಡೀಷನ್ನು ಈ ಹುಡುಗಿ ಮಂಚದ ಕೆಳಗಡೆ ಒಂದಿತ್ತು. ಓಕೆ. ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಒಳಗಡೆ ಇತ್ತು, ಇನ್ನೊಂದು ಸ್ಟ್ರಾಂಗ್ ಕಿಲ್ಲರ್, ಅವನೇ ಹ್ಯಾಂಗ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದ, ಅವನ ಬಾಡಿಲಿದ್ದ. ಸೊ ಅವನ ಕಡೆಯಿಂದ ಇದು ಹೆಂಗೆ ಆಗ್ತಾ ಇತ್ತು. ಅವ್ನು ಏನು ಆಸೆ ಗೊತ್ತಾ ಸರ್, ನೀವಿಷ್ಟ ನೀನು ಬಿಡೋದು ಬೇಡ, ಕರ್ಕೊಂಡು ಬಂದರೆ ನೀನು ಕರ್ಕೊಂಡು ಹೋಗ್ಬೇಕು. ಓಕೆ. ಒಳಗಡೆ ಇದ್ದವನು ಹೆಂಗಾದ್ರೂ ಮಾಡಿ ಹೆಂಗೆ ಮಾಡಿಸ್ಬಿಡ್ಬೇಕು. ಸ್ಕೆಚ್ ಆಗ್ತಾ ಆ ಹುಡುಗಿ ಅದ್ರೂಟ ಚೆನ್ನಾಗೈತೆ, ಅವನೇ ಒಂದು ಸಾಯ್ಸಕ್ಕೆ. ಹೌದು, ಬೈ ಚಾನ್ಸ್ ಅದು ಎಲ್ಲ ಕೊನೆಗೆ ಇಮಿಡಿಯೇಟು ಅವ್ರ ಬೆಡ್ರೂಮು ಟಾಯ್ಲೆಟ್ ರೂಮ್ ಫೋಟೋ ಕಳಿಸಿ ಹಿಂದೆ ಕಳಿಸ್ಕೊಟ್ರು. ಮಂಚದ ಕೆಳಗಡೆ ಎಲ್ಲ ಹುಡುಕ್ಬಿಟ್ಟೆ, ಹೆಂಗೆ ಮಾಡ್ಕೋತಾಯಿತ್ತು ಅಂದಾಗ ನನ್ನ ತಲೆ ಭಾಳ ಹುಡಿಸ್ತೀನಿ. ಅಲ್ಲಿ ಹುಡುಕ್ತೆ, ಅಲ್ಲೊಬ್ಬ ತಗಲಾಕೊಂಡ ಬಾತ್ರೂಮಲ್ಲಿ ಬಂತ. ಅವಳು ತೆಗೆದಾದಂಗೆ 3ನೇ ದಿನ ಸಾಯಂಕಾಲ 3 ಗಂಟೆಗೋ 2 ಗಂಟೆಗೋ ಸ್ನಾನ ಮಾಡಿ 5 ಗಂಟೆಗೆ ಫಸ್ಟ್ ಟೈಮ್ ಗುಡಿಗೆ ಹೋಗಿದ್ದಾಳೆ. ಸೊ ಭಕ್ತಿ ಬಂತಿಲ್ಲಿ ಅಂದರೆ ತಾನಾದ್ರು. ಆಮೇಲೆ ಇದೆಲ್ಲ ಹೋಯ್ತು. ಇವ್ರ ಅಕ್ಕ ಹೇಳ್ದೆ ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಅಂತೆ ಮನೆ ಕ್ಲೀನಿಂಗು, ತಪ್ಪಲೆ ಸಾಮಾನು ಬೆಳಗೋದು, ನಾರ್ಮಲ್ ಆಗೋದು, ಅವಳು ಹೆಣ್ಣಾಗಿ ಪರಿವರ್ತನೆ ಆಗೋದು. ಹೀಗೆ ಮಾತಾಡಿದ್ರೆ ಪೋಸ್ ಕೊಡೋಣ್ರೆ, ಅಯ್ಯೋ ನಂದೇನು ಎಷ್ಟು ಫೋಟೋ ತೆಗಿದ್ದೆ ತಕ್ಕು, ಮೊದಲು ಯಾಕೆ ತೆಗಿತೀಯಾ, ಯಾರು ಕೊಡಬೇಕು, ಮೊದಲು ಆವಾಜ್ ಹಾಕೋರು. ಅದು ಹೊರಗಡೆ ಹೊಟ್ಟೋದ್ಮೇಲೆ ಇವಳು ಒರಿಜಿನಲ್ ಹುಡುಗಿ. ಆವಾಗ ತನ್ನ ಫೋಟೋ ಅಂದ ತಕ್ಷಣ ಖುಷಿ ಹೆಂಗಸರಿಗೆ, ಹೊಡ್ಕೋ ಫೋಟೋ. ಈಗ ಹೆಂಗಾದ್ರೂ ಮಾಡಿ ತಾಯಿ ಇಲ್ಲ ಪಾಪ ಹುಡುಗಿಗೆ, ಅಕ್ಕನೇ ತಾಯ್ತನ ನಿಂತ್ಕೊಂಡು ಆ ಹುಡುಗಿಗಿಂತ ಖುಷಿ ಈ ಅಮ್ಮನಿಗೆ. ತುಂಬ ಚೆನ್ನಾಗಿ ಮಾತಾಡಿದ್ರು, ಅದು ಮದುವೆ ಸಕ್ಸಸ್. ತುಂಬ ಖುಷಿ. ಒಂದ್ಸರಿ ಮತ್ತೆ ಮಾತಾಡ್ಸೋಣ. ನನಗೆ ಅಮ್ಮ ದಿವಸಕ್ಕೆ 2 ಸರಿ ಫೋನ್ ಮಾಡಿ, ಗುರುಜಿ ಹಿಂಗೆ ಮಾಡಿದ್ಲು, ಕೂಗಾಡಲಿಲ್ಲ, ಜಗಳನೇ ಇಲ್ಲ, ಫುಲ್ಲು ಸೈಲೆಂಟ್ ಆಗ್ಬಿಡು. ಆಮೇಲೆ ರೂಮ್ ಒಳಗಡೆ ಹೋಯ್ತಾ ಇಲ್ಲ, ಇದು ಮೇಯ್ನು. ಹಾಲಲ್ಲಿ ಕೂತ್ಕೊಂಡು ಇದು ಮಾಡ್ತಾ ಇದ್ದಾಳೆ. ಎಲ್ಲರ ಜೊತೆ ಕಮ್ಯುನಿಕೇಶನ್ ಇದೆ, ತುಂಬ ಚೆನ್ನಾಗಾಗಿದ್ದಾಳೆ, ಮುಖ ಎಲ್ಲ ಚೆನ್ನಾಗಾಗಿದೆ. ಅದಕ್ಕೆ ಮನೆ ದೇವ್ರಿಗೆ ಒಂದು ಹರಕೆ ಕಟ್ಟಿ ಫಸ್ಟು. ಎಲ್ಲ ಹೋದ್ಮೇಲೆ ನಿಮ್ಮ ಮನೆ ದೇವ್ರು ಬಿಟ್ಟರೆ ಇನ್ಯಾರಿಂದನೂ ಉಪಕಾರ ಸಿಗಲ್ಲ. ನೀವು ಕಾಲದಿಂದ ನಂಬ್ಕೊಂಬಂದಿರೋ ನಿಮ್ಮ ಮನೆ ದೇವರು 100 ರೂಪಾಯಿ ಕಾಣಿಕೆ ಕಟ್ಟಿ ಆ ಹುಡುಗಿನ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಎಲ್ಲೋ ಒಂದು ಕಡೆ ಹುಡುಕಿ ಭಗವಂತ ದಾರಿ ತೋರಿಸ್ತಾನೆ ಅಂತಂದೆ. ಖುಷಿಯಾಗಿದ್ದಾರೆ. ಎಷ್ಟೋ ವರ್ಷದ ಮೇಲೆ 4 ದಿವಸದಲ್ಲಿ ಅವ್ರಿಗೆ ಸಮಾಧಾನ ತಂದು ಕೊಟ್ಟಿದ್ದೀನಿ. ಅವರು ಕೂಡ 600 ಕಿಲೋಮೀಟ್ರ್ ದೂರ. ಸೊ ಇದು ಒಂದು ರೀತಿ ಸಕ್ಸಸ್ ಕೇಸು. ಯಾಕಂದರೆ ಈಗ 6-7 ವರ್ಷದಿಂದ ಸಮಸ್ಯೆ ಇತ್ತು. ಅವರು ಸಾಕಷ್ಟು ಕಡೆ ಹೋಗಿ ಬಂದವರು. ಟಿ ವಿಗಳಲ್ಲಿ ಯಾರೆಲ್ಲ ಮೇನ್ ಜ್ಯೋತಿಷಿಗಳಿದ್ದಾರೆ ಅವರನ್ನೆಲ್ಲ ಭೇಟಿ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು.
ಮತ್ತು ಅದು ಬಿಟ್ಟು ಬೇರೆ ಬೇರೆ ಅವರ ಕೈಯಲ್ಲಾಗಿದ್ದು ಮಾಡಿದ್ದಾರೆ, ಬಟ್ ಎಲ್ಲೂ ಅದು ಪರಿಹಾರ ಆಗಿರಲಿಲ್ಲ. ಬಟ್ ಫೈನಲ್ ಭಗವಾನ್ ಸರ್ ಹತ್ರ 2 ದಿವಸದಲ್ಲಿ ಅದೊಂದು ರಿಸಲ್ಟು ಚೇಂಜಸ್ ಕಾಣಿಸಿ ಈಗ ಸದ್ಯಕ್ಕೆ ಒಂಥರ ಹ್ಯಾಪಿ ಇದ್ದೀರ. ಅವರು ಮಗುಗೇನಾದರೂ ಆ ಹುಡುಗಿಗೇನಾದರೂ ಸೊ ಮದುವೆ ಫಿಕ್ಸ್ ಆಯಿತು ಅಂದಾಗ ಮತ್ತೆ ನಾನು ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸೊ ಸಕ್ಸಸ್ಸು, ಯಾಕಂದರೆ ಸೂಸೈಡ್ ಆಗಬೇಕಾಗಿದ್ದು ಹುಡುಗಿ ಮತ್ತು ವಾಪಸ್ಸು ಮರು ಜೀವನ ನಾನು ಅಟೆಂಡ್ ಮಾಡೋಕ್ಕೆ 1 ವಾರ ಮುಂಚೆ ಹ್ಯಾಂಗ್ ಮಾಡ್ಕೊಂಡಿದ್ರು. ಸೊ ಈ ಥರ ಒಂದು ಕ್ರಿಟಿಕಲ್ ಕೇಸ್ಗಳು, ಸಮಸ್ಯೆಗಳು 1000 ಇರ್ತವೆ. ಸಮಸ್ಯೆಗಳಿರೋರು ಹಂಗೆ ಇದ್ದಾರೆ. ಇವತ್ತಿಗೂ ಕೂಡ ಸಾಕಷ್ಟು ಜನಗಳ ಮನೆಯಲ್ಲಿ ತೊಂದರೆಗಳು ಅನುಭವಿಸ್ಕೊಂಡೇ ಇರ್ತಾರೆ. ಬಟ್ ಅವುಗಳನ್ನ ದಾರಿಗೆ ಯಾವುದೋ ಒಂದು ನೆಗೆಟಿವ್ಗಳಿಂದ ಇವೆಲ್ಲ ಒಂದು ನಡೀತಾ ಇದ್ದಾವೆ, ಎಲ್ಲೋ ಒಂದು ರೀತಿ ಮಿಸ್ಟೇಕ್ ಆಗೈತೆ ಅನ್ನೋದು ಒಂದಷ್ಟು ನಮ್ಮ ಗಮನದಲ್ಲಿ ಕಾಣಿಸೋದು. ಅವುಗಳಿಗೆ ಪರಿಹಾರ ಮಾರ್ಗಗಳು ಇರ್ತವೆ. ಎಲ್ಲೋ ಒಂದು ರೀತಿ ಪರಿಹಾರ ಮಾಡಿಕೊಂಡು ಒಂದು ಖುಷಿಯಾದ ಜೀವನನ ಮುಂದೆ ಸಾಗಿಸ್ಬೇಕು. ಸೊ ಅದಕ್ಕೋಸ್ಕರ ಈ ಒಂದಷ್ಟು ವಿಚಾರಗಳನ್ನ ಡೈರೆಕ್ಟಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತೀನಿ. ಸೊ ಈ ವಿಚಾರಗಳು ಕೆಲವ್ರಿಗೆ ಹೆಲ್ಪ್ ಆಗ್ಬೋದು, ಈ ಥರ ತೊಂದರೆಗಳು ಇರೋರಿಗೆ ಒಂದು ದಾರಿ ಕಾಣಿಸ್ಬೋದು ಅಂತ ಅಷ್ಟೇ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.